ವೆಲ್ಕಮ್ ಟು ಗ್ರೋನ್ ಆ್ಯಂಡ್ ಗ್ರಿಲ್ಡ್. ಇವತ್ತು ನಾನು ಬಾಂಗ್ಡೆ ಫ್ರೈ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಾನು ಎರಡೂ ಲ್ಯಾಂಗ್ವೇಜಲ್ಲೂ ಹೇಳ್ತಾ ಇದ್ದೀನಿ, ಕನ್ನಡ ಮತ್ತು ಕೊಂಕಣಿಯಲ್ಲಿ. ಮೊದಲಿಗೆ ಇದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಫಸ್ಟು ಬಾಂಗ್ಡೆನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಹೀಗಿರುತ್ತಲ್ಲ ಇದನ್ನು ಓಪನ್ ಮಾಡಿಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ. ಬಿಕಾಸ್ ಮಸಾಲೆ ಎಲ್ಲ ನೀಟಾಗಿ ತಾಗತ್ತೆ. ಇದಕ್ಕೆ ಓಪನ್ ಮಾಡಿ ಮಸಾಲೆನ ಹಚ್ಚೋದ್ರಿಂದ ನೀಟಾಗಿ ಉಪ್ಪು ಎಲ್ಲ ಕಡೆನೂ ನೀಟಾಗಿ ಹತ್ಕೊಳುತ್ತೆ. ಸೊ ಮೊದಲಿಗೆ ಇದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಹುಣಸೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಕೊತ್ತಂಬರಿ. ಬಾಂಗ್ಡೆ ಫ್ರೈ ಕರೋಕೆ ಕಸಕಸಲ್ ಜೋಕ ಮಾಡೋರಿ, ಮಿಸಂಗಿ ಪಿಟ್ಟು ಜೋಕ, ಹಳದಿ ಪಿಟ್ಟು, ಅಂಸಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ आणि मीठ, कोथिंबीर हे उट्टुगानु एक पेस्ट कागे उका ಇದನ್ನೆಲ್ಲದನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. आता आम्ही मसाले फिशका लय तिंतुकिंत फस्ट हांव पान हीट करून घेता. स्टोवलानु पान हीट करून फस्ट तवा फ्राय करूक तवा हीट करून ಮೊದಲಿಗೆ ನಾನು ತವಾನ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ರೆಡಿ ಮಾಡಿಟ್ಕೊಂಡಿರೋ ಮಸಾಲೆನ ಬಾಂಗ್ಡೆಗೆ ಹಚ್ತಾ ಇದ್ದೀನಿ. ಎಲ್ಲ ಕಡೆ ಈ ಥರ ನೀಟಾಗಿ ಹಚ್ಚಬೇಕು. ಇದು ನಾನು ನಮ್ಮ ಅಜ್ಜಿಯಿಂದ ಕಲ್ತಿರುವಂತಹ ರೆಸಿಪಿ. ತುಂಬ ಟೇಸ್ಟಿಯಾಗಿರುತ್ತೆ, ಪರ್ಫೆಕ್ಟಾಗಿರುತ್ತೆ. ಈ ಥರ ಎರಡೂ ಸೈಡು ನೀಟಾಗಿ ಮಸಾಲೆನ ಹಚ್ಚಬೇಕು. ಇದು ಅಥೆಂಟಿಕ್ ಸೌತ್ ಇಂಡಿಯನ್ ಡಿಶ್. ನೀವೊಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ. ನೀಟಾಗಿ ಎರಡೂ ಸೈಡು ನಾವು ಮಸಾಲೆನ ಹಚ್ಚಬೇಕು. ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲದು ನೀಟಾಗಿ ಫಿಶ್ಗೆ ನೀಟಾಗಿ ಅಪ್ಲೈ ಮಾಡಬೇಕು. ಥರ ಚೆನ್ನಾಗಿ ಎರಡೂ ಸೈಡು ಮಿಕ್ಸ್ ಮಾಡಿ. ಹೆಡ್ ಇದರದ್ದು ತಲೆ ಬೇಡ ಅಂದರೆ ತಲೆನೂ ಕೂಡ ತೆಗೆದು ಫ್ರೈ ಮಾಡ್ಕೋಬೋದು. ಈಗ ಪ್ಯಾನ್ ಕಾದ ನಂತರ ಸ್ವಲ್ಪ ನಾವು ಆಯಿಲ್ ಹಚ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಮೀಡಿಯಮ್ फ्लेमधरून आम्ही फ्राय करका बरे क्रिस्पी जाणू रोस्ट छान जाता. ऑयल घातलेलं असं. नेक्स्ट
तवा भी बरे हीट जलला सा आता आम्ही चिरोटी रवे घातला नूच बारीक चिरोटी रवे फाईन चिरोटी रवे और सूजी रवे मिळते तेगेನು ನಾವು ಇದಕ್ಕೂ ಕೋಟ್ करता ಫೈನ್ ಆಗಿರುವಂಥ ಚಿರೋಟಿ ಅಥವಾ ಸೂಜಿ ರವೆ ಸಿಗುತ್ತಲ್ವ ಅದರಿಂದ ನಾನು ಇದನ್ನು ಕೋಟ್ ಮಾಡ್ತಾ ಇದ್ದೀನಿ ನೀಟಾಗಿ ಎರಡೂ ಸೈಡು ನಾವು ಮಸಾಲೆಗೆ ಇದನ್ನು ರವೆನ ಹಚ್ಚಬೇಕು ಈ ಥರ ತವಾ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಮೇಲ್ಗಡೆಯಿಂದ ಮತ್ತೆ ಆಯಿಲ್ನ ಹಾಕಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಎರಡೂ ಸೈಡು ಚೆನ್ನಾಗಿ ರೋಸ್ಟ್ ಮಾಡಿ ಫ್ರೈ ಮಾಡಬೇಕು ನಿಯರ್ಲಿ 5 to 7 minutes ಆದಮೇಲೆ ನಾವು ಇದನ್ನು ಈ ಥರ ಉಲ್ಟಾ ಹಾಕಬೇಕು ಒಂದು ಸೈಡ್ ಆಲ್ರೆಡಿ ಇದು ಫ್ರೈ ಆಗಿದೆ ಇನ್ನೊಂದು ಸೈಡ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ 5 to 7 minutes ತನಕ ನಾವು ಇದನ್ನು ಒಂದು ಸೈಡ್ ಫ್ರೈ ಮಾಡಬೇಕಾಗುತ್ತೆ सुमार 5 तुरंत 7 निमिष पर्यंत एक साइड फ्राय करायचे ते नियरली एक साइड फ्राय झालेलं होतं नेक्स्ट आणि परतून उलटा घालायचा आता ही साइड भी नियरली 5 to 7 minutes ಅಷ್ಟು ಈ ಸೈಡನ್ನು ಮತ್ತೊಂದು ಸತಿ ಫ್ರೈ ಮಾಡಿದರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಈಗ 5 to 7 minutes ಆಗಿದೆ ನಾನು ನೋಡಿ ಆಲ್ರೆಡಿ ಈ ಸೈಡ್ ಕೂಡ ಫ್ರೈ ಆಗಿದೆ ಅದು 5 to 7 निमिष नियरली आया 7 minutes पर्यंत ब्रेकನ್ನು फ्राय केला आता आम्ही गॅस ऑफ करूया ಈಗ ನಾವು ಸ್ಟವ್ನ ಆಫ್ ಮಾಡೋಣ ಎರಡು ಸೈಡು ನೀಟಾಗಿ ಫ್ರೈ ಆಗಿದೆ ಈಗ ನಾವು ಸ್ಟವ್ ಆಫ್ ಮಾಡ್ಬೋದು